1 ಸೆಕೆಂಡ್. ಸುಧಾ, ಅಣ್ಣ ಅಲ್ಲಿ ಕೆಳಗಡೆ ಒಂದು ಬ್ರೌನ್ ಕಲರ್ ಫೈಲ್ ಇದೆ, ಕೊಡಮ್ಮ. ಹಾಂ, ಅದೇ ಫ್ಲೈಓವರ್ ತಾನೆ? ಯಾ ಐ ಥಿಂಕ್ ಐ ಗಾಟ್ ಇಟ್. ಕೊಡಮ್ಮ. ಸರಿ, ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ? ಯಾ ಓಕೆ. ಎಸ್, ಥ್ಯಾಂಕ್ ಯು ಮಾ. ಮತ್ತೆ ಸುಧಾ, ಎಲ್ಲ ಸೆಟ್ಲ್ ಆದ್ರಾ? ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ? ಹಾಂ ಅಣ್ಣ, ಆಯಿತು. ಬೀದಿಲಿ ಬಿದ್ದವ್ರಿಗೆ ಚಾಪೆ ಸಿಕ್ಕಿದ್ರು ಸುಖನೇ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ಆಶ್ರಯದಲ್ಲಿದ್ದೀವಿ, ಕೇಳಬೇಕಾ? ಮನೆ ಚಿಕ್ಕದಾಯ್ತಲ್ವಾ? ಅಯ್ಯೋ ಇಲ್ಲ ಅಣ್ಣ, ನಾವಿರೋ ಹಳೆ ಮನೆಗಿಂತ 2 ದೊಡ್ಡದಾಗಿದೆ. ನನಗಂತೂ ನಾವು ಬಂಗ್ಲೆಲಿದ್ದೀವ ಅಂತ ಅನ್ಸುತ್ತೆ. ಈ ಮನೇಲಿರೋದನ್ನ ನನಗೆ ನಂಬಕ್ಕೆ ಆಗಲ್ಲ. ನಾವಿಂಥ ಮನೇಲಿದ್ದೀವ ಅಂತ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಏನೋ ಒಟ್ಟಿನಲ್ಲಿ ನೀವು ಸಂತೋಷವಾಗಿದ್ರೆ ನನಗೆ ಅದೇ ಖುಷಿ. ಪಾಪ ಪುಟ್ಟಿಗೆ ಸ್ಕೂಲ್ ದೂರ ಆಗುತ್ತಲ್ವಾ? ಹೌದಣ್ಣ, ಸ್ವಲ್ಪ ದೂರ. ಭೂಮಿಕಾ ಅವರು ಅದನ್ನೇ ಹೇಳ್ತಾ ಇದ್ರು, ಇದೊಂದು ವರ್ಷ ಕಳೀಲಿ, ಆಮೇಲೆ ಇಲ್ಲೇ ಸುತ್ತಮುತ್ತ ಯಾವುದಾದ್ರು ಸ್ಕೂಲ್ ನೋಡಿ ಅಲ್ಲೇ ಅಡ್ಮಿಷನ್ ಮಾಡಿಸೋಣ. ಹಾಂ ಅಣ್ಣ. ಸುಧಾ, ಅದೆಲ್ಲ ನೀ ಯಾಕಮ್ಮ ಮಾಡ್ತೀಯಾ? ಭೂಮಿಕಾ ಅವ್ರು ಮಾಡ್ತಾರೆ ಬಿಡು. ಪರವಾಗಿಲ್ಲ ಅಣ್ಣ, ನಾನು ಮಾಡ್ತೀನಿ. ಅಣ್ಣ, ಅದ್ಗೆ ನಿಮಗೆ ತಿಂಡಿ ಕಾಯ್ತಿದ್ರು, ನೀವು ಹೋಗಿ ತಿಂಡಿ ತಿನ್ಕೊಳ್ಳಿ. ಓ, ಆಮೇಲೆ ಬೈಸ್ಕೋಬೇಕು, ಮೊದಲು ಅದನ್ನು ಮುಗಿಸ್ಬಿಡ್ತೀನಿ. ಪ್ರಜ್ಞೆ ಇಲ್ಲ, ಪ್ರಾಣ ಮಾತ್ರ ಇದೆ. ಆ ಪ್ರಾಣ ನೆಡ್ಕೊಂಡು ನಮ್ಮ ಪ್ರಾಣ ತಿಂತ ಇದ್ದೀಯೇನೆ, ದೌರ್ಭಾಗ್ಯ. ನಿನ್ನನ್ನು ಸುಮ್ಮನೆ ಬಿಡ್ತೀನೋ? ಗಂಟು ಮೂಟು ಸಮೇತ ಗೇಟಿಂದ ಆಚೆ ಹಾಕಿಸ್ತೀನಿ, ಆಮೇಲೆ ವಾಸ್ತವೆ ಡೈರೆಕ್ಟ್ ಯಮಲೋಕ. ನಿನ್ನ ಪಾಲಿನ ಯಮಚೀಟಿ. ಭಾಗ್ಯ ಬಾಯ್. ಅಯ್ಯೋ, ನಿನ್ನ ಬದುಕಿಗೆ ಬಾಯ್. ಅಪೇಕ್ಷಾ, ಏನು? ಅಲ್ಲ, ನಂದೇನು ಇಲ್ಲ, ನಿಮ್ದೇನು ಅಂತ. ಐ ಮೀನ್, ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಥರ ತುಂಬಾ ಡಲ್ ಆಗಿದ್ದೀರಲ್ಲ. ಮೈ ಹುಷಾರಿಲ್ವಾ? ಎಲ್ಲಿ ಒಂಚೂರು ಟೆಂಪ್ರೇಚರ್ ಚೆಕ್ ಮಾಡೋಣ. ಆ ಥರ ಎಲ್ಲ ಏನೂ ಇಲ್ಲ ಪಾರ್ಥ. ಅರೆ, ಆ ಥರ ಎಲ್ಲ ಏನೂ ಇಲ್ಲ ಅಂದರೆ ಮತ್ತೆ ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ವಾಟ್ ಹ್ಯಾಪೆಂಡ್? ಏನೂ ಇಲ್ಲ, ಸುಮ್ಮನೆ ಹಾಗೆ ಕೂತಿದ್ದೀನಿ. ಅದೇ ಯಾಕೆ ಅಂತ. ಯಾಕೆ ಅಂದರೆ ಬೇಜಾರಾಗಿದೆ ನನಗೆ, ಅದಕ್ಕೆ ಬೇಜಾರಲ್ಲಿ ಕೂತಿದ್ದೀನಿ. ಯಾರ ಮೇಲೆ ಬೇಜಾರಾಗಿದೆ? ಎಲ್ಲರ ಮೇಲೂ. ನೀವು ನೋಡಿದ್ರೆ ಕೆಲಸ ಅಂತ ಆಫೀಸ್ಗೆ ಹೋಗ್ತೀರಾ, ಸಾಯಂಕಾಲನೂ ಲೇಟಾಗಿ ಬರ್ತೀರಾ. ಈ ಮನೇಲಿ ಒಬ್ಬಳೇ ಇರ್ಬೇಕು ನಾನು. ಅಪೇಕ್ಷಾ ನೋಡಿ, ಮಲ್ಲಿ ಅದಕ್ಕೆ ಭೂಮಿಕಾ ಅದಕ್ಕೆ ಅವ್ರು ಎಲ್ಲರೂ ಇರೋದೇ ಹಾಗೆ ಅಲ್ವಾ?
ಪಾರ್ಥ, ಅವ್ರಿಗೆ ಮಾತಾಡೋದಕ್ಕೆ ಜನ ಸಿಗ್ತಾರೆ, ಇಲ್ಲ ಅವ್ರವರೇ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ಆದ್ರೆ ನನಗೆ ಯಾರೂ ಸಿಗಲ್ಲ. ಈ ಮನೇಲಿ ನನ್ನ ಸಲಿಗೆಯಿಂದ ಅಂತ ಇರೋದು ಅತ್ತೆ ಜೊತೆ ಮಾತ್ರ. ಅವರು ಒಂದೊಂದ್ಸತಿ ಬ್ಯುಸಿ ಆಗ್ಬಿಡ್ತಾರೆ. ನನ್ಗಿಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ತರ ಆಗ್ತಿದೆ. ನನ್ನ ಪಾಡಿಗೆ ನಾನು ಒಬ್ಳೆ ರೂಮಲ್ಲಿ ಬಿದ್ದಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ. ಮಾತಾಡಿದ್ರೆ ಈ ಗೋಡೆ ಜೊತೆ, ಈ ಡೋರ್ ಜೊತೆ, ಇಲ್ಲಿರೋ ಥಿಂಗ್ಸ್ಗಳ ಜೊತೆ ಮಾತಾಡ್ಬೇಕು ಅಷ್ಟೇ. ಇಲ್ಲಾಂದ್ರೆ ನನ್ನ ಪಾಡಿಗೆ ನಾನು ಒಬ್ಳೆ ಮಾತಾಡ್ತಿರ್ಬೇಕು, ಮೋನೋ ಆಕ್ಟಿಂಗ್ ತರ. ಅಕ್ಕ ಆದ್ರೆ ಅಪ್ಪ ಅಮ್ಮಂಗೆ, ನನ್ನ ಮನೆಯವರಿಗೆ ಫೋನ್ ಮಾಡಿ ಮಾತಾಡ್ತಾಳೆ. ಅವಳಿಗೆ ಆ ಚಾನ್ಸ್ ಇದೆ. ನನ್ನ ಪಾಲಿಗೆ ಅದೂ ಇಲ್ವಲ್ಲ. ನಾನೊಂಥರ ಒಂಟಿ ಆಗ್ಬಿಟ್ಟಿದ್ದೀನಿ. ನನಗಿಲ್ಲಿ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ಬಿಟ್ಟಿದೆ. ಹೀಗೆ ಆದರೆ ನಾನೆಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀನೇನೋ ಅಂತ ಭಯ ಶುರು ಆಗ್ಬಿಟ್ಟಿದೆ ನನಗೆ. ಒಂದು ವೇಳೆ ಹಾಗಾದರೂ ಆಶ್ಚರ್ಯ ಏನೂ ಇಲ್ಲ. ನಾನಾದರೂ ಏನು ಮಾಡಲಿ ಹೇಳಿ ಪಾರ್ಥ? ಯಾರ ಹತ್ರ ನನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳಿ? ಹೇಳ್ಕೊಂಡ್ರು ಯಾರಿಗೂ ಅದು ಅರ್ಥ ಆಗಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಹಾಯಿ ಬಾಯಿ ಅಂದ್ಕೊಂಡಿರ್ತಾರಷ್ಟೇ. ಅಪೇಕ್ಷಾ ನೋಡಿ, ನಿಮ್ಗೆ ಅಷ್ಟೊಂದು ಬೋರ್ ಆಗ್ತಿದ್ರೆ ನನಗೆ ಕಾಲ್ ಮಾಡಿ, ನನ್ನ ಜೊತೆ ಮಾತಾಡಿ. ಪಾರ್ಥ, ಸುಮ್ಮನೆ ನನಗೆ ಸಮಾಧಾನ ಮಾಡಬೇಕು ಅಂತ ಏನೇನೋ ಹೇಳಬೇಡಿ. ಎಲ್ಲಿ ಸಿಗ್ತೀರಾ ನೀವು? ತುಂಬಾ ಬ್ಯುಸಿ ಅಲ್ವಾ ನೀವು? ಫೋನ್ ಮಾಡಿ ಹಾಯ್ ಅಂದಿದ ತಕ್ಷಣನೇ ಬಾಯ್ ಅಂದ್ಬಿಡ್ತೀರಾ. ಆ ಸೌಭಾಗ್ಯಕ್ಕೆ ನಿಮ್ಗೇನ ಕಾಲ್ ಮಾಡ್ಬೇಕು ನಾನು? ಅಷ್ಟಕ್ಕೂ ನಿಮಗೆ ಡಿಸ್ಟರ್ಬ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಪೇಕ್ಷಾ ನೋಡಿ, ಸುಮ್ಮನೆ ಈ ಥರ ಎಲ್ಲ ಅನ್ಕೊಂಡು ಈ ಥರ ಇಲ್ಲಿ ಕೂರೋದು ಬದಲು ಹೋಗಿ ಮನೇಲಿ ಎಲ್ಲರ ಜೊತೆ ಮಿಂಗಲ್ ಆಗಿ, ಅದು ಯಾರ ಜೊತೆ ಆಗಿದ್ರೂ ಪರವಾಗಿಲ್ಲ. ಇವನ್ ನಮ್ಮ ಮನೆ ಕೆಲಸವ್ರ ಜೊತೆ ಆಗಿದ್ರೂ ಪರವಾಗಿಲ್ಲ. ಭೂಮಿಕಾ ಅದಕ್ಕೆ ನೋಡಿ, ಅವ್ರು ಸುಧಾ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ. ಇಟ್ಸ್ ಓಕೆ. ಐ ಮೀನ್, ಆ ಥರ ನಿಮ್ಗೆ ಇರೋಕ್ಕಾಗಲ್ಲ ಅಂದರೆ ಇಟ್ಸ್ ಓಕೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಹೊಸ ಹಾಬಿನ ರೂಢಿಸ್ಕೊಳ್ಳಿ. ಇಲ್ಲಾಂದರೆ ಮದುವೆ ಆಗೋದಕ್ಕೂ ಮುಂಚೆ ನಿಮ್ದು ಯಾವ್ದಾದ್ರು ಒಂದು ಹಾಬಿ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಅಲ್ಲ. ಆ ಥರ ಮಾಡೋದ್ರಿಂದ ನಿಮಗೂ ಒಂದು ಮೆಂಟಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಐ ಮೀನ್, ಅಷ್ಟೊಂದು ನಿಮಗೆ ಲೋನ್ಲಿನೆಸ್ ಫೀಲ್ ಆಗೋದಿಲ್ಲ. ಬನ್ನಿ ಇವಾಗ ತಿಂಡಿ ಮಾಡೋಣ, ಬನ್ನಿ. ಕಮ್. ನಾನು ಬರಲ್ಲ, ನೀವು ಹೋಗಿ ತಿಂಡಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಿನ್ನಿ. ಪಾರ್ಥ, ನಂಗೆ ಹಶ್ವಿಲ್ಲ ಅಂತ ಹೇಳಿದ್ನಲ್ಲ, ನಾನು ಆಮೇಲೆ ತಿಂಡಿ ತಿಂತೀನಿ, ನೀವು ಹೋಗಿ. ನೋಡಿ, ಹಸುವಿಲ್ಲ ಅಂತ ಹೇಳ್ಬೇಡಿ, ನಿಮಗೆ ಮನಸ್ಸಿಲ್ಲ ಅಂತ ಹೇಳಿ. ಈ ಥರ ಹಸುವಿಲ್ಲ ಅಂತ ನೀವು ಊಟ ತಿಂಡಿ ಬಿಟ್ಟರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಪೇಕ್ಷಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ತಿನ್ನಿ ಪ್ಲೀಸ್. ಪಾರ್ಥ, ನಂಗೆ ಬಲವಂತ ಮಾಡಬೇಡಿ, ನಾನು ಆಮೇಲೆ ತಿಂತೀನಿ. ಸರಿ. ಏನೋ ಒಟ್ಟಿನಲ್ಲಿ ನೀವು ಸಂತೋಷವಾಗಿದ್ರೆ ನನಗೆ ಅದೇ ಖುಷಿ. ಪಾಪ ಪುಟ್ಟಿಗೆ ಸ್ಕೂಲ್ ದೂರ ಆಗುತ್ತಲ್ವಾ, ಇದೊಂದು ವರ್ಷ ಕಳೀಲಿ, ಆಮೇಲೆ ಇಲ್ಲೇ ಸುತ್ತಮುತ್ತ ಯಾವ್ದಾದ್ರು ಸ್ಕೂಲ್ ನೋಡಿ ಎಲ್ಲ ಅಡ್ಮಿಷನ್ ಮಾಡ್ತಾರೆ. ಅಮ್ಮ, ನಿನ್ ಮಗಳು ದೊಡ್ಡ ತಪ್ಪು ಮಾಡ್ತಿದ್ದಾಳಮ್ಮ. ಉಪ್ಪಿನ ಋಣ ದೊಡ್ಡದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಉಪ್ಪಿನ ಮನೆಗೆ ಉಪಕಾರ ಮಾಡೋದ್ ಬಿಟ್ಟು ನಾನು ಮೋಸ ಮಾಡ್ತಿದ್ದೀನಮ್ಮ. ಯಾರ್ದೋ ಮಾತು ಕೇಳ್ಕೊಂಡು ಆಶ್ರಯ ಕೊಟ್ಟಿದ್ದ ದೇವರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ. ಬೆನ್ನಿಗೆ ಚೂರಿ ಚುಚ್ಚು ಕೆಲಸ ಮಾಡ್ತಿದ್ದೀನಿ. ಇದರಿಂದ ಹೇಗೆ ಹೊರಗಡೆ ಬರೋದು ಅಂತ ಗೊತ್ತಿಲ್ಲ ಅಮ್ಮ. ನನಗಿದನ್ನೆಲ್ಲ ಮಾಡಕ್ ಇಷ್ಟ ಆಗ್ತಿಲ್ಲ. ನಾನು ಏನ್ ಮಾಡ್ಲಮ್ಮ? ನನಗಿದ್ ಮಾಡಕ್ ಇಷ್ಟ ಇಲ್ಲ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಹಲೋ, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತಾ ಇಲ್ವಾ? ಇನ್ನೂ ಇಲ್ಲ. ಇಲ್ವಾ? ಇನ್ನೂ ಆಗಿಲ್ವಾ? ಅದು ಅಣ್ಣ ರೂಮಲ್ಲೇ ಇದ್ದಾರೆ, ಅದಕ್ಕೆ ಆಗಿಲ್ಲ. ಇನ್ನು ಎಷ್ಟೊತ್ತು? ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬೇಗ ಕೆಲಸ ಮುಗಿಸು. ಅಲ್ಲ, ನೀವ್ ಹೀಗೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಅವ್ರ ರೂಮಲ್ಲಿ ಇರೋವಾಗ ನನ್ನ ಫೋಟೋ ಹೆಂಗ್ ತೆಗಿಯಕ್ಕಾಗತ್ತೆ ಹೇಳಿ? ಅವ್ರ ಅಲ್ಲಿಂದ ಹೋದ್ಮೇಲೆ ಅಲ್ವಾ ನಾ ಕೆಲಸ ಮಾಡಕ್ಕಾಗೋದು. ನೀವ್ ಈ ರೀತಿ ಅವಸರ ಮಾಡಿದ್ರೆ
ನಂಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಸಮಯ ಕೊಡಿ ನನಗೆ. ಸರಿ, ಸಮಯ ಕೊಡ್ತೇನೆ. ಅವನು ಜಾಗ ಖಾಲಿ ಮಾಡಿದ ತಕ್ಷಣನೇ ಫೋಟೋ ಎಲ್ಲ ತೆಗೆದು ಕಳಿಸು. ಸರಿ, ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಈ ಫೋಟೋನ ನಾನೇ ನಿಮ್ಮ ತಂದು ತಲುಪಿಸ್ತೀನಿ. ಒಂದು ಕೆಲಸ ಮಾಡು, ಮೃತ ಹಾಗೆ ಫ್ರಂಟ್ ರೋಡ್ ತಂದ್ಬಿಡು. ಆಯಿತು. ಎಲ್ಲಿಗೆ ಬರಬೇಕು? ನಮ್ಮನೆ ಹತ್ರ ಬಂದ್ಬಿಡು, ಲೊಕೇಶನ್ ಕಳಿಸ್ತೀನಿ. ಸರಿ. ಸರಿ. ಇಲ್ಲ, ನಾನು ಇನ್ನು ಮುಂದೆ ಇಂಥ ಕೆಲಸ ಮಾಡಬಾರ್ದು. ಅದು ಇವತ್ತೇ ಕೊನೆ ಆಗಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅದಕ್ಕೆ. ಯಾಕೆ ಬೆಳಗ್ಗೆ ಡಲ್ ಆಗಿದ್ದೀರಾ? ಏನಾಯ್ತು? ಇಲ್ಲ ಅದಕ್ಕೆ, ನಥಿಂಗ್ ಲೈಕ್ ದಟ್. ಐಮ್ ಫೈನ್. ಪಾರ್ಥವ್ರೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಯು ಆರ್ ನಾಟ್ ಫೈನ್ ಅಂತ. ನಿಮಗೆ ಸುಳ್ಳು ಹೇಳಕ್ ಬರಲ್ಲ, ಸೊ ಡೋಂಟ್ ಟ್ರೈ. ಹೇಳಿ ಏನಾಯ್ತು ಅಂತ. ನನ್ನ ಕೈಯಲ್ಲಿ ಏನಾದರೂ ಸೊಲ್ಯೂಷನ್ ಕೊಡೋಕ್ಕಾದ್ರೆ ನಾನು ಕೊಡ್ತೀನಿ. ಅದಕ್ಕೆ ಅದು ಪಾರ್ಥ ಅವರೇ, ನೀವು ನನ್ನ ಹತ್ರ ಏನು ಬೇಕಾದರೂ ಶೇರ್ ಮಾಡ್ಕೋಬೋದು. ನಾನು ನಿಮ್ಮ ಅದಕ್ಕೆ / ಫ್ರೆಂಡ್ ಅಲ್ವಾ? ಹೌದು ಅದಕ್ಕೆ. ಅದಕ್ಕೆ ಅದು ಅಪೇಕ್ಷೆ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಈ ಮನೇಲಿ ಒಂಥರ ತುಂಬಾ ಲೋನ್ಲಿ ಫೀಲ್ ಮಾಡ್ಕೋತಾ ಇದ್ದಾರೆ. ಐ ಮೀನ್, ಈ ನಡುವೆ ನಾನು ಆಫೀಸ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತಾ ಇದ್ದೀನಿ. ಸೊ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಐ ಮೀನ್, ಅದಕ್ಕೆ ನಾನು ಏನು ಮಾಡಲಿ? ಈ ಕಡೆ ನಾನು ಆಫೀಸ್ ಕಡೆ ಫೋಕಸ್ ಮಾಡಲಾ ಅಥವಾ ಅವ್ರ ಕಡೆ ಫೋಕಸ್ ಮಾಡಲಾ? ನನಗೊಂದು ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಟೆನ್ಸ್ಡ್. ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಪ್ಪಿಗೆ ಯಾಕೆ ಹೀಗೆ ಅನಿಸ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಈ ಮನೆಯಲ್ಲಿ ಅವಳಿಗೆ ಆ ಥರದ ಸಿಚುವೇಶನ್ ಇಲ್ಲ. ಅವಳು ಅದನ್ನು ಕ್ರಿಯೇಟ್ ಮಾಡ್ಕೋತಿದ್ದಾಳೆ. ಈ ಮನೇಲಿ ನಾವೆಲ್ಲರೂ ಇದ್ದೀವಿ. ಅಜ್ಜಿ ಇದ್ದಾರೆ, ಅತ್ತೆ, ಮಲ್ಲಿ, ನಾನು. ಅವಳು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋಬೋದಲ್ವಾ? ಮನ್ಸಲ್ಲಿ ಇಂಥದ್ದೊಂದು ಭಾವನೆ ಇದೆ ಅಂತ ಕೇಳಿನೇ ನಂಗೆ ಆಶ್ಚರ್ಯ ಆಗ್ತಿದೆ. ಜಸ್ಟ್ ಕಾಂಟ್ ಬಿಲೀವ್ ಇಟ್. ಅದಕ್ಕೆ ನಾನು ಅದನ್ನೇ ಸಜೆಸ್ಟ್ ಮಾಡಿದೆ. ಬಟ್ ಶಿ ಸಿಂಪ್ಲಿ ನಾಟ್ ಕಂಫರ್ಟೇಬಲ್. ಮಾಮ್ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಅವ್ರು ಇಂಟ್ರಾಕ್ಟೇ ಮಾಡಲ್ಲ. ನೋಡಿ, ಪ್ರಾಬ್ಲಮ್ ಇರೋದೇ ಅಲ್ಲೇ. ಅವಳಿಗೆ ಬೇಡ ಅಂದರೆ ಮನೆಯವ್ರ ತಾನೇ ಏನು ಮಾಡೋಕ್ಕಾಗತ್ತೆ? ನಾವೊಂದು ಹೆಜ್ಜೆ ಮುಂದೆ ಇಟ್ಟರೆ ತಾನೇ ಇನ್ನೊಬ್ರು ನಮ್ಗೆ ಹತ್ರ ಆಗೋದು. ನಾನು ಅವಳ ಜೊತೆ ಮಾತಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ. ಸರಿ ಅದಕ್ಕೆ ಹೋಗ್ತೇನೆ. ಯಾ. ಬರ್ಬೋದಾ? ಏನ್ ಮಾಡ್ತಿದ್ದೆ? ಸರಿ ಬಾ, ಎಲ್ಲರ ಜೊತೆ ತಿಂಡಿ ತಿನ್ನೋಣ ಬಾ. ನಾನಿಲ್ಲೇ ತರಿಸ್ಕೊತೀನಿ. ಯಾಕಪ್ಪಿ ಯಾವಾಗ್ಲೂ ಒಬ್ಬೊಬ್ಳೆ ಎತ್ತೀಯ? ಮುಂಚೆ ನೀನ್ ಹೇಗಿದ್ದೆ? ನಾನು ಎಲ್ಲ ಹೋದ್ರು ನನ್ನ ಹಿಂದೆನೆ ಬರ್ತಿದ್ದೆ. ಎಲ್ರು ನಿನ್ನ ನನ್ನ ಬಾಲ ಅಂತ ಹೇಳ್ತಿದ್ರು. ಬಟ್ ಈಗ ನೋಡು, ಈ ಮನೇಲಿ ನಿನ್ಗೊಬ್ಳು ಅಕ್ಕ ಇದ್ದಾಳ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ. ಅಪ್ಪಿ ಪ್ಲೀಸ್ ಹಾಗಿರ್ಬೇಡ. ನೀನ್ ಏನೇ ಇದ್ರು ಏನೇ ಹೇಳ್ಬೇಕಂದ್ರೂ ನನ್ನ ಹತ್ರ ಶೇರ್ ಮಾಡ್ಕೋ. ಅಪ್ಪಿ, ನೀನ್ ಈ ಮನೇಲಿ ಒಂಟಿ ಅಲ್ಲ, ನಿನ್ ಜೊತೆ ನಾವೆಲ್ಲರೂ ಇದ್ದೀವಿ. ಓ, ಅಂದ್ರೆ ಪಾರ್ಥ ಅವರು ಆಲ್ರೆಡಿ ಎಲ್ಲ ವರದಿ ನಿನ್ನ ಹತ್ರ ಒಪ್ಪಿಸ್ಬಿಟ್ರಾ? ಅಪ್ಪಿ ಪ್ಲೀಸ್, ಪಾರ್ಥ ಅವ್ರನ್ನ ಬ್ಲೇಮ್ ಮಾಡ್ಬೇಡ. ಅವ್ರು ತುಂಬಾ ಬೇಜಾರಲ್ಲಿದ್ರು. ನಾನು ಫೋರ್ಸ್ ಮಾಡಿ ಕೇಳಿದೆ. ಹೀಗಾಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರ ಚಿಂತೆನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು. ಅವ್ರಿಗೆ ನಿನ್ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಆ ಕನ್ಸನಲ್ಲಿ ನನ್ನ ಹತ್ರ ಹೇಳ್ಕೊಂಡ್ರು ಅಷ್ಟೇ. ಅದ್ ಬಿಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಅನ್ನೋ ಥರದ್ದು ಏನೂ ಹೇಳಿಲ್ಲ. ಪ್ಲೀಸ್, ನೀನ್ ಹಾಗೆಲ್ಲ ಅನ್ಕೋಬೇಡ. ಸರಿ, ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ನಾನೇನು ಚೈಲ್ಡ್ ಅಲ್ಲ, ಜಸ್ಟ್ ಕೇಳಿದೆ ಅಷ್ಟೆ. ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀಯ? ಏನ್ ಮುಂಚಿನ ಥರ ಇಲ್ಲ, ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು. ಪ್ಲೀಸ್, ನನ್ನ ಮೇಲೆ ಗೂಬೆ ಕೂರ್ಸೋದಕ್ಕೆ ಬರಬೇಡ. ನನ್ನನ್ನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಫಸ್ಟ್ ನಿನ್ನನ್ನು ನೀನು ನೋಡ್ಕೊ, ನೀನು ಎಷ್ಟು ಚೇಂಜ್ ಆಗಿದೆಯಾ ಅಂತ. ನೀನು ಚೇಂಜ್ ಆದ್ಮೇಲೆ ನಾನು ಚೇಂಜ್ ಆಗಿದ್ದು. ಹೇಗೋ ಬದುಕಬೇಕಲ್ವಾ ನಾನು. ಅಪ್ಪಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಒಪ್ಕೋತೀನಿ, ನಿನ್ ಮದುವೆ ಸಮಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಬಟ್ ಆಗ ಸಿಚುವೇಶನ್ ಆಗಿತ್ತು. ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ಆದ್ರೂ ನೀನ್ ಇನ್ನೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ. ಯಾಕೆ? ನಾನು ಏನ್ ಮಾಡಬಾರ್ದಂತ ಅನ್ಯಾಯ ಮಾಡಿದ್ದೀನಿ ನಿನಗೆ? ಎಲ್ಲ ಗೊತ್ತು ಬಿಡಕ್ಕ. ನೀನೀಗ ನನ್ನನ್ನ ನಿನ್ನ ತಂಗಿ ಥರ ನೋಡ್ತಾ ಇದ್ದ, ನಿನ್ನ ನಾದಿನಿ ಥರ, ನಿನ್ನ ಕಾಂಪಿಟೇಟರ್ ಥರ ನೋಡ್ತಿದ್ಯಾ. ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಓವರ್ಟೇಕ್ ಮಾಡಕ್ ನೋಡ್ತೀಯಾ.
ಸೈಡ್ ಲೈನ್ ಮಾಡ್ತೀಯ ನನ್ನನ್ನ, ಉದ್ದೇಶ ಕೊಡ್ತೀಯ. ನನ್ನ ಹಳೆ ಅಕ್ಕ ಹೀಗಿರ್ಲಿಲ್ಲ. ಅವಳಿಗೆ ನನ್ನ ಮೇಲೆ ಒಂದಿಷ್ಟು ಸೆಂಟಿಮೆಂಟ್ಸ್ ಇತ್ತು. ನಿಜವಾಗ್ಲೂ ಅವಳು ನನ್ನನ್ನು ತುಂಬಾನೇ ಕೇರ್ ಮಾಡ್ತಿದ್ಲು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತೀಡ್ತಾ ಇದ್ಲು ಪ್ರೀತಿಯಿಂದ. ಆದ್ರೆ ಈಗ ಅದ್ಯಾವುದು ಕಾಣಿಸ್ತಿಲ್ಲ. ಅಪ್ಪಿ, ಈಗಲೂ ಏನು ಬದಲಾಗಿಲ್ಲ ಅಪ್ಪಿ. ನಾವಿಬ್ರು ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ಅಕ್ಕ, ನಾನು ನಿನ್ನ ವಿಷಯದಲ್ಲಿ ಬದಲಾಗೋದಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಶ್ಯಕತೆ ಇದ್ದಾಗ ನೀನ್ ನನ್ನ ಜೊತೆ ಹೇಗ್ ನಡ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ಆಗ್ಲೇ ನಿನ್ ಮೇಲಿದ್ದ ಪ್ರೀತಿ, ನಂಬಿಕೆ, ಒಳ್ಳೆ ಭಾವನೆ ಎಲ್ಲ ಹೊರಟೋಯ್ತು. ಈಗ ನೀನ್ ಎಷ್ಟೇ ತೇಪೆ ಹಚ್ಚಿದ್ರು ಅದ್ ಸರಿ ಹೋಗಲ್ಲ. ಹೊಡೆದೋಗಿರೋ ಕನ್ನಡಿ, ಮುರಿದೋಗಿರೋ ನಂಬಿಕೆ ಎರಡೂ ಒಂದೇ ಅಕ್ಕ. ಮತ್ತೆ ಮೊದ್ಲಿನ ತರ ಆಗಲ್ಲ. ಆದ್ರೂ ಮೊದ್ಲಿನ ತರ ಕಾಣೋದಿಲ್ಲ. ಕ್ಲೀನ್ ಆಗಿ ಗೊತ್ತಾಗತ್ತೆ ಅದಕ್ಕೆ ತೇಪೆ ಹಚ್ಚಿದ್ದಾರೆ ಅಂತ. ಸೊ ಈಗ ನೀನ್ ನನ್ನನ್ನ ಸಮಾಧಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಆ ಥರದೊಂದು ಆಸೆ ಇದ್ರೆ ಅದನ್ನ ಇವತ್ತೇ ಈಗ್ಲೇ ಮರ್ತು ಬಿಡು. ಗೌತಮ್, ಗೌತಮ್, ಅಮ್ಮ ಏನಾಯ್ತಮ್ಮ? ಯಾಕೆ ಇಷ್ಟು ಟೆನ್ಷನ್ ಇದ್ದೀರಾ? ಅದು ನಮ್ಮನೇಲಿ ಕಳ್ತನ ಆಗಿದೆ. ಕಳ್ತನ ಆಗಿದೆ? ಏನ್ ಕಳವಾಗಿದೆ? ಅದು ನಾನೊಂದು ಈವೆಂಟ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ವಜ್ರದಾರ ತೆಗೆದು ಹೊರಗಡೆ ಇಟ್ಟಿದ್ದೆ. ಅದು ಮಿಸ್ ಆಗಿದೆ. ಸರಿಯಾಗಿ ಒಂದ್ಸತಿ ಹುಡುಕ್ಬೇಕಾಗಿತ್ತು. ಎಲ್ಲೋ ಮರ್ತಿಟ್ಟಿರ್ಬೋದಾ ಅಂತ. ನಾನು ಎಲ್ಲ ಕಡೆ ನೋಡಿದೆ ಗೌತಮ್, ಎಲ್ಲೂ ಕಾಣಿಸ್ತಾ ಇಲ್ಲ. ತುಂಬಾ ಕಾಸ್ಟ್ಲಿ ಹಾರ ಅದು. ಅದು ಟೇಬಲ್ ಮೇಲೆ ಇಟ್ಟಿರೋ ಹಾರ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನರ್ಥ? ಮನೆಯಲ್ಲಿ ಬರೀ ಮನೆಯವರ ಇರೋದು, ಮನೆಯವ್ರಿಗಿಂತ ಜಾಸ್ತಿ ಕೆಲಸದವ್ರು ಇದ್ದಾರೆ. ನನಗನ್ಸುತ್ತೆ ಯಾರೋ ಕೆಲಸದವ್ರು ಕದ್ದಿದ್ದಾರೆ ಅಂತ. ಅದಕ್ಕೆ ಎಲ್ಲರನ್ನ ಕರೆದು ವಿಚಾರಿಸು ಗೌತಮ್. ಅಮ್ಮ ತಪ್ಪು ತಿಳಿಬೇಡಿ. ಮನೆ ಕೆಲಸದವರು ಕದ್ದಿರ್ಬೋದು ಅಂತ ಅವ್ರ ಮೇಲೆ ಆರೋಪ ಮಾಡೋ ಬದಲು ಇನ್ನೊಂದು ಸತಿ ಹುಡುಕಿ. ಎಲ್ಲೋ ಮರ್ತು ಎತ್ತಿಟ್ಟಿರ್ಬೋದು. ಸ್ವಲ್ಪ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಆಮೇಲೂ ಸಿಗಲಿಲ್ಲ ಅಂದರೆ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡೋಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನೆ ಕೆಲಸದವರು ನಮ್ಮ ಥರನೇ ಅಲ್ವಮ್ಮ. ಅವರು ಮನುಷ್ಯರೇ. ಅವ್ರು ನಮಗೋಸ್ಕರ 24 ಗಂಟೆ ಕೆಲಸ ಮಾಡ್ತಾರೆ. ನಾವು ಅವ್ರ ಮೇಲೆ ಅನುಮಾನ ಪಟ್ಟರೆ ಅವರ ನಿಯತ್ ಮೇಲೆ ಡೌಟ್ ಪಟ್ಟಂಗೆ ಆಗುತ್ತಲ್ವ ಅಂತಷ್ಟೇ. ನೀನ್ ಇಷ್ಟೊಂದು ಒಳ್ಳೆಯವನ ಆಗಿರೋದಕ್ಕೆ ಮನೆ ಕೆಲ್ಸದವನು ನಮ್ಮ ಮನೆ ಒಳಗೆ ಬಂದು ಬಾಂಬ್ ಬಿಟ್ಟು ಹೋಗಿದ್ದು. ಇಂಥ ವಿಷಯದಲ್ಲಿ ನೀನು ಅನ್ಕೊಂಡಾಗೆ ಯೋಚನೆ ಮಾಡಕ್ ಆಗಲ್ಲ ಗೌತಮ್. ಯಾರು ನಾವು ಅನ್ಕೊಂಡಿರ್ತಾರ ಇರಲ್ಲ. ಎಲ್ರೂ ಮನುಷ್ಯರೇ. ಇಲ್ಲಿ ಯಾರು ದೇವ್ರಲ್ಲ. ಕೋಟಿಗಟ್ಲೆ ಬೆಲೆ ಬಾಳೋ ಹಾರ ಅದು. ಎಂಥವ್ರ ನಿಯತ್ ಬೇಕಾದ್ರೂ ಕೆಡಿಸತ್ತೆ ಅದು. ಯಾರಿಗಾದ್ರೂ ಆಸೆ ಆಗತ್ತೆ ಗೌತಮ್. ಹಳೆ ಸೌದೋಗಿರೋ ಚಪ್ಪಲಿನೇ ಬಿಡಲ್ಲ ನಮ್ಮ ಜನ. ಅಂಥದ್ರಲ್ಲಿ ಕಾಸ್ಟ್ಲಿ ವಜ್ರದಾರ ಬಿಟ್ಬಿಡ್ತಾರ. ಒಂದು ಮಾತು ನೆನ್ಪಿಟ್ಕೋ ಗೌತಮ್, ಇಲ್ಲಿ ಮುಖಕ್ಕಿಂತ ಮುಖವಾಡನೇ ಜಾಸ್ತಿ. ಸಂತೆಯಲ್ಲಿ ಎಲ್ಲರೂ ಸಂತ್ರೆ, ಆದ್ರೆ ಏಕಾಂತ ಬಂದಾಗ ಎಲ್ಲರೂ ಕಳ್ರೆ. ಯಾರು ನೋಡ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ಬಿಡ್ತಾರೆ. ನೋಡು, ನಿನ್ ಕೈಯಲ್ಲಿ ವಿಚಾರಿಸಕ್ಕಾಗ್ಲಿಲ್ಲ ಅಂದ್ರೆ ಬಿಡು, ನಾನೇ ಎಲ್ಲರನ್ನು ಕರೆಸಿ ವಿಚಾರಿಸ್ತೀನಿ. ಅಲ್ಲಮ್ಮ, ನೀನ್ ಸುಮ್ಮನಿದ್ ಬಿಡು. ಕದ್ದಿರೋರು ಬಾಯಿ ಬಿಡಿಸೋದು ನನಗೆ ಗೊತ್ತು. ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ. ಎಲ್ಲರೂ ಬಂದ್ರಾ? ನೋಡಿ, ನಿನ್ನೆ ಸಂಜೆ ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. ಕಾಸ್ಟ್ಲಿ ಡೈಮಂಡ್ ಹಾರ ಕಳ್ತನ ಆಗಿದೆ. ನಿನ್ನೆ ಸಂಜೆ ನೀನು ಎಷ್ಟು ಗಂಟೆಗೆ ಕ್ವಾರ್ಟರ್ಸ್ಗೆ ಹೋದೆ? ಮ್ಯಾಮ್, ನಿನ್ನೆ ತುಂಬ ಹುಷಾರಿರಲಿಲ್ಲ ಮ್ಯಾಮ್. ಸಾಯಂಕಾಲ ಬೇಗನೆ ಹೊರಟೋಗ್ಬಿಟ್ಟೆ. ನೀನು? ನಾನು ರಜಾ ಹಾಕಿದ್ದೆ ಮೇಡಮ್, ಬಂದಿರಲಿಲ್ಲ. ನೀನು? ಮೇಡಮ್, ಅವ್ರಿಗೆ ಹುಷಾರಿರೋ ಕಾರಣಕ್ಕೆ ನಾನೇ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬೇಗ ಹೊರಟೋಗಿ. ನೀನು? ಸಿಸ್ಟರು ಸರಿಯಾಗಿ ಪೀಟಿಗೆ ಹಾಕ್ತಾವಳೆ. ಹಾಗಾದರೆ ನಿನ್ನೆ ಸಂಜೆ ಮೇಲೆ ಯಾವ ಕೆಲಸದವರು ಮನೆ ಒಳಗಿದ್ರು?
ಮೇಡಮ್ ಸಂಜೆ ನಾವೆಲ್ಲರೂ ಹೋದ್ಮೇಲೆ ಸುಧೋರು ಇದ್ರು ಮೇಡಮ್. ಸುಧಾನ ಅಂದರೆ ನಿನ್ನೆ ಸಂಜೆ ಸುಧಾನ್ ಬಿಟ್ಟು ಬೇರೆ ಯಾವ ಕೆಲಸದವರು ಈ ಮನೆ ಒಳಗೆ ಇರಲಿಲ್ಲ. ಈಗಲೂ ಅವಳು ಇಲ್ಲಿಗೆ ಬಂದಿಲ್ಲ ಅಂದರೆ ಅವಳೇ ವಜ್ರದ ಹಾರನ ಕದ್ದಿರಬೇಕು. ಅತ್ತೆ, ಸುಧಾ ಅವ್ರ ಬೆಳಗಿಂದ ಇಲ್ಲೇ ಇದ್ರು. ಈಗ ಸ್ವಲ್ಪ ಹೊತ್ತು ಮುಂಚೆ ಅಮ್ಮನಿಗೆ ಔಷಧಿ ಕೊಡಬೇಕು ಅಂತ ಹೇಳಿ ಹೋಗಿದ್ದಾರೆ. ನೀನು ಅವಳನ್ನ ಪರವಹಿಸ್ಕೊಂಡು ಮಾತಾಡಬೇಡಮ್ಮ. ಇಂಥ ವಿಷಯದಲ್ಲಿ ನೀನು ಸ್ವಲ್ಪ ಗೌತಮ್ ಥರನೇ. ನೀರು ಯಾವುದು ಹಾಲು ಯಾವುದು ಅಂತ ಗೊತ್ತಾಗಲ್ಲ ನಿನಗೆ. ಈಗಿನ ಕಾಲದಲ್ಲಿ ನಮ್ಮ ನೆರಳನ್ನೇ ನಾವು ನಂಬೋದಕ್ಕಾಗಲ್ಲ. ಕಾಲ ಅಷ್ಟೊಂದು ಕೆಟ್ಟೋಗಿದೆಮ್ಮ. ಅಲ್ಲ ಶಕುಂತ್ಲ, ಅವಳೇ ತಗೊಂಡಿದ್ದಾಳೆ ಅಂತ ಹೇಗೆ ಹೇಳ್ತೀಯ? ಈ ಹುಡುಗ ಹೇಳಿದ್ ಕೇಳಿಸ್ಕೊಂಡಿಲ್ವ ಅತ್ತೆ? ನಿನ್ನೆ ಆ ಸಮಯದಲ್ಲಿ ಸುಧಾನೇ ಇಲ್ಲಿದ್ದಿದ್ದು.